ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ವೀಕ್ಷಕರೇ, ದೇಶಕ್ಕೆ ಕಷ್ಟಕಾಲದ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಭಾರತಕ್ಕೆ ಹಾಗಾದರೆ ಎದುರಾಗಲಿದೆಯಾ ತೈಲ ಸಂಕಷ್ಟದ ಅಭಾವ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಪೆಟ್ರೋಲ್ ಹಾಗೂ ಡೀಸೆಲ್ ಮಿತವಾಗಿ ಬೆಳೆಸುವಂತೆ ನರೇಂದ್ರ ಮೋದಿ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಇವಾಗ ಆದಷ್ಟು ಚಿನ್ನಾಭರಣಗಳನ್ನು 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ ಅಂತ ಹೇಳಿ ದೇಶದ ಜನರಿಗೆ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೀವು ಆದಷ್ಟು ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿ, ಪೆಟ್ರೋಲ್ ಮತ್ತು ಡೀಸೆಲ್ ಯೂಸ್ ಆಗುವಂಥ ವಾಹನಗಳನ್ನು ಬಳಸಬೇಡಿ. ಸಾಧ್ಯವಾದಷ್ಟು ಸಾರ್ವಜನಿಕ ವಾಹನಗಳನ್ನು ಬಳಸಿಕೊಂಡು ನೀವು ಓಡಾಡಿ, ತ್ಯಾಗಕ್ಕೆ ಸಿದ್ಧರಾಗಿ ಎಂದು ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಇವಾಗ ಕರೆಯನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತೇ ಇದೆ. ನಿನ್ನೆ ಅಷ್ಟೇ ಮತ್ತೆ ಅಮೇರಿಕ ಈ ಯುದ್ಧ ವಿರಾಮ ಘೋಷಣೆ ಆದರೂ ಕೂಡ ಅಮೇರಿಕ ಈ ಹಾರ್ಮುಜ್ನ ನಿರ್ಬಂಧಗಳನ್ನು ದಾಟಿ ಕೂಡ ಇರಾನ್ನ ಮೇಲೆ ದಾಳಿಯನ್ನು ಮಾಡಿದೆ. ಆ ಕಾರಣಕ್ಕೆ ಇರಾನ್ ಮತ್ತೆ ಅಮೇರಿಕ ಅಂದರೆ ಈ ಮಧ್ಯಪ್ರಾಚ್ಯಗಳ ದೇಶಗಳೇನಿದ್ದಾವೆ ಅದರ ಮೇಲೆ ದಾಳಿಯನ್ನು ಮುಂದುವರಿಸಿದೆ. ಈ ಎಲ್ಲ ಕಾರಣಕ್ಕಾಗಿ ಇವಾಗ ಸದ್ಯಕ್ಕೆ ನಾವು ಆಮದು ಏನು ಮಾಡ್ಕೊಳ್ತೀವಿ ಕಚ್ಚಾ ತೈಲಗಳನ್ನು ಈ ಮಧ್ಯಪ್ರಾಚ್ಯದ ದೇಶಗಳಿಂದ, ಅಲ್ಲಿಂದ ಬರುವಂತಹ ಹರ್ಮೂಜ್ ಮೂಲಕವಾಗಿಯೇ ಬರಬೇಕು ಭಾರತಕ್ಕೆ. ಆ ಒಂದು ಹರ್ಮೂಜನ್ನು ಇರಾನ್ ಇವಾಗ ಬಂದ್ ಮಾಡಿದೆ. ಈ ಎಲ್ಲ ಕಾರಣಕ್ಕಾಗಿ ಈ ಭಾರತಕ್ಕೆ ಬರುವಂತಹ ತೈಲ ಸದ್ಯಕ್ಕೆ ಬಹಳ ಅಭಾವ ಪರಿಸ್ಥಿತಿ ಉಂಟಾಗಿದೆ. ಬೇಕಾದಷ್ಟು ಆಮದು ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗುವಂಥ ಸಾಧ್ಯತೆಗಳಿದ್ದಾವೆ ಮತ್ತು ಈ ಚಿನ್ನಾಭರಣಗಳ ಬೆಲೆ ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳಿದ್ದಾವೆ. ಅದು ಪೆಟ್ರೋಲ್ ಡೀಸೆಲ್ ಆಮದು ಮಾಡಿಕೊಳ್ಳುವ ಚಾರ್ಜಸ್ಸು ಮತ್ತು ಈ ಚಿನ್ನಾಭರಣದ ಚಾರ್ಜಸ್ಸು ಕೂಡ ಎರಡೂ ಕೂಡ ಒಂದೇ ಬಾರಿ ದೇಶದ ಮೇಲೆ ಬಿದ್ದಾಗ ಹೆಚ್ಚಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಬಿರುಕು ಬಿಡುತ್ತೆ ಅನ್ನುವಂಥ ಎಲ್ಲ ಒಂದು ಆಯಾಮವೊಂದಲ್ಲಿ ನರೇಂದ್ರ ಮೋದಿ ಅವರು ನಿನ್ನೆ ಹೈದರಾಬಾದ್ನಲ್ಲಿ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಎಲ್ಲ ದೇಶದ ಜನರಿಗೆ. ಏನಂತ ಹೇಳಿದ್ರೆ, ಆದಷ್ಟು ನೀವು ಮಿತವಾಗಿ ಪೆಟ್ರೋಲ್ ಡೀಸೆಲನ್ನು ಬಳಸಿ, ಅನಗತ್ಯವಾಗಿ ಬಳಸಬೇಡಿ, ಅನಗತ್ಯವಾಗಿ ಚಿನ್ನವನ್ನು ಖರೀದಿ ಮಾಡಬೇಡಿ. ಈ ಫಂಕ್ಷನ್ಗಳ ಸಂದರ್ಭದಲ್ಲಿ ಸುಮ್ಮನೆ ಬೇಕಾದಷ್ಟು ಚಿನ್ನವನ್ನು ನೀವು ಖರೀದಿ ಮಾಡಬೇಡಿ ಅಂತ ಅಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆದಷ್ಟು ನೀವು ಓಡಾಡಬೇಕಾದ್ರೆ ಸಾರ್ವಜನಿಕ ಸಾರಿಗೆಗಳನ್ನೇ ಬಳಸಿ. ಬಸ್ಸು, ಟ್ರೈನು, ಮೆಟ್ರೋ ಈ ತರಹದ ಬಳಸಿದಾಗ ಆವಾಗ ತೈಲ ಅಭಾವದ ಸಂಕಷ್ಟ ಸ್ವಲ್ಪ ಕಡಿಮೆ ಬೀಳುತ್ತೆ ಭಾರತದ ಮೇಲೆ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು ಆದಷ್ಟು ಎಲೆಕ್ಟ್ರಿಕ್ ವಾಹನಗಳನ್ನು ನೀವು ಬಳಕೆಯನ್ನು ಮಾಡಿ ಅನ್ನುವಂಥದ್ದು. ಯಾಕಂದರೆ ಪೆಟ್ರೋಲ್ ಡೀಸೆಲ್ ಅದಕ್ಕೆ ಬಳಕೆ ಆಗೋದಿಲ್ಲ, ಅದಕ್ಕೆ ಬೇಕಾಗೋದಿಲ್ಲ. ಬರೀ ಈ ಚಾರ್ಜರ್ ಇದ್ದರೆ ಸಾಕು, ಅದು ಓಡುವಂತಹ ಒಂದು ಇದು ಇದೆ. ಅದಕ್ಕೋಸ್ಕರ ಆದಷ್ಟು ಎಷ್ಟು ನಿಮ್ಮ ಕೈಯಿಂದ ದೇಶಕ್ಕೆ ಹೆಲ್ಪ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅವೆಲ್ಲವನ್ನು ಮಾಡಿ ಅಂತ ನರೇಂದ್ರ ಮೋದಿ ಅವರು ಇವಾಗ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಯುದ್ಧ ಎರಡೂವರೆ ತಿಂಗಳಿಂದ ನಡೀತಾನೆ ಇದೆ. ನಿಲ್ಲುವಂಥ ಯಾವುದೇ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಯುದ್ಧ ವಿರಾಮ ಘೋಷಣೆ ಆಗುತ್ತೆ, ಮತ್ತೆ ಯುದ್ಧ ಸ್ಟಾರ್ಟ್ ಆಗುತ್ತೆ. ಯಾವಾಗ ಏನಾಗುತ್ತೋ ಅಂತ ಗೊತ್ತಿಲ್ಲ. ಆ ಎಲ್ಲ ಕಾರಣಕ್ಕಾಗಿ ಅದಕ್ಕೆ ಮುಂಚಿತವಾಗಿಯೇ ನರೇಂದ್ರ ಮೋದಿ ಅವರು ನೀವು ತ್ಯಾಗಕ್ಕೆ ಸಿದ್ಧರಾಗಿರಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.